ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಪಾಪ ಮತ್ತೆ ಏನು ಮಾಡ್ಬೇಕು ಹೇಳಿ ಸಾಕೈತ್ರಿ. ಜೋಳಿ ಕಾರ್ಖಾನೆ ಒಳಗೆ ಒಂದು ಲಾರಿಗೆ 1 ಟನ್ ಕಬ್ಬು ಆಗ್ಯದ ಅಂತ ನಿಮ್ಮ ಮೀಡಿಯಾದಾಗೆಲ್ಲ ಉಂಟು ಸರ. ಅದು ಸ್ಟೇಟ್ ನ್ಯೂಸ್ ಆಗ್ಯದ ರೀ. ಮರುದಿವಸ ನಾವು ಈ ಜಿಲ್ಲಾ ಆಫೀಸರ್ ಕರ್ಕೊಂಡು ವೇಟ್ ಆ್ಯಂಡ್ ಮೆಜರ್ಮೆಂಟ್ ಇರ್ತಲ್ಲ ರೀ, ಅವರಿಗೆಲ್ಲ ಕರ್ಕೊಂಡು ಹೋದೆವು. ಬಟ್ ಅಲ್ಲಿ ಏನೂ ಇಲ್ಲ ಸರ. ಇವ್ರು ಏನು ಮಾಡ್ಯಾರ, ಇವ್ರು ಏನು ಅಪೋಸ್ ಮಾಡೋದು ಸುಳ್ಳದ ಸರ್. ಯಾಕೆ ಸುಳ್ಳು ಅಂತ ಕೇಳಿ, ಈಗ ಅವರು ಕಾಟ ಮಾಡಿದ ಮ್ಯಾಕೆ ಅಟ್ಲೀಸ್ಟ್ ನಾವು ತೋರಿಸ್ಬೇಕಲ್ಲ ರೀ, ಇದು ಇಷ್ಟು ಕಾಟ ಬಂತು, ಇಲ್ಲಿಂದ ಇಷ್ಟು ಕಾಟ ಬಂತು ಅಂತ ಹೇಳಿ. ಅವ್ರು ಆ ಥರ 300-400 kg ಕಮ್ಮಿ ಬಂದ ಸರ್. ಅದು ಕನಿಷ್ಠ 70-80 ಕಿಲೋಮೀಟರ್ ದೂರ ಅದ ರೀ. ಅಲ್ಲಿಗೆ ಡೀಸೆಲ್ನೂ ಕಟ್ ಆಗ್ತದೆ, ಏನು ರೀ, ಡೀಸೆಲ್ನೂ ಕಟ್ ಆಗ್ತದೆ. ಬಟ್ ಅದು ಏನೋ ಸ್ವಲ್ಪ ವೇರಿಯೇಷನ್ 300-400 ಕಿಲೋಮೀಟ್ರ್ ಏನು ಇದು ಅಷ್ಟು ಕಾಟ ಎಫೆಕ್ಟ್ ಆಗೋದು ಏನು ದೊಡ್ಡದಲ್ಲ ಸರ್, ಅಷ್ಟು ಆಗ್ತದೆ. ಇದು ಸುಮ್ಮನೆ ಚಿಂಚೋಳಿ ಸದಸ್ಯ ಕಾರ್ಖಾನೆ ಅಪವಾದ ಮಾಡೋದು ತಪ್ಪದ ಸರ್. ಒಂದು ಗೌಡ್ರೆ, ನೀವು ಚಿಂಚೋಳಿ ಕಾರ್ಖಾನೆ ಪರವಾಗಿದ್ದೀರ ಅಂತ ಕೇಳ್ತೀನಿ. ಪರವಾಗಿಲ್ಲ ಸರ್. ನಾ 15 ವರ್ಷಲಿಂದ ಚಿಂಚೋಳಿ ಕಾರ್ಖಾನೆ ಮಾಡಬೇಕಾದ್ರೆ ಭಯಂಕರ ಕಷ್ಟಪಟ್ಟಿದ್ದೇವೆ ಸರ್. ಒಂದು 8-10 ಮಂದಿ ರೈತರು ಆದ್ರೆ ಬ್ಯಾಂಕಿಗೆ ಹೋಗಿ ಏನು ರೀ ಇಟ್ಟು ಭಯಂಕರ ಹೈರಾಣ ಕಳಿಸಿ ಬಸವರಾಜ್ ಪಾಟೀಲ್ ಶೇಡಮವ್ರಿಗೆ ಬಳಿ ಹೋಗಿ ಬಸವರಾಜ್ ಯತ್ನಾಳ ಸಾಹೇಬ್ರಿಗೆ ಫೋನ್ ಮಾಡಿ ಅವ್ರಿಗೆ ಕರೆಸಿ ಇಟ್ಟೆಲ್ಲ ಹೈರಾಣಾಗಿ ಚಿಂಚೋಳಿ ಕಾರ್ಖಾನೆ ಮಾಡಿದ್ದದ. ನೀವು ಅಪವಾದ ಮಾಡ್ಬೇಕ್ರಿ, ಅದು ಸತ್ಯ ಇರಬೇಕು. ಸತ್ಯ ಆದ್ರೆ ಅಪವಾದ ಮಾಡಿರಿ. ಇಲ್ಲಿ ನೋಡಿರಿ 2,550 ಕೊಟ್ರಲ್ಲ, ಇದು 3,000 ಕೊಡ್ಬೇಕು. ಇದು ಅಪವಾದ ಮಾಡಿರಿ, ಅದು ಒಪ್ಕೋತಿದ್ದು. ಸುಮ್ಮನೆ ಕಾಟ ಅಪವಾದ ಮಾಡೋದಂತ ಈಗ ಏನಾಗ್ರಿ, ನಮ್ಮಲ್ಲಿ ತೊಗರಿ, ಹೆಸರ, ಉದ್ದು ಎಲ್ಲರೂ ಒಪ್ಕೋಬೇಕು ಸರ್. ಇದ್ದಿದ್ದೊಂದು ಹಬ್ಬದ. ಈಗ ಅವ್ರು ಚಿಂಚೋಳಿ ಕಾರ್ಖಾನೆ ಆದ್ಮೇಲೆ ಎಲ್ಲರೂ ಗಳಿದಾರ ಮುಖ ಲಕ್ಷಣ ಒಳ್ಳೇದಾಗ ಸರಿ. ಈಗ ಆಲ್ರೆಡಿ ಒಂದೊಂದು ಎಕರೆಗೆ ಕನಿಷ್ಠ ಅಂದ್ರೆ ಏನು ಉಳಿದಿಲ್ಲ ಅಂದ್ರೂ 70-80 ಸಾವಿರ, 1 ಲಕ್ಷ ರೂಪಾಯಿ ಉಳಿಲತ್ತವ್ರಿ. ಈ ಎಲ್ಲ ರೈತರ ಮುಖ ಮ್ಯಾಗ ಮಂದಹಾಸ ಅದ, ಚಲೋ ಅದ. ಈಗ ಒಂದು ಎಲ್ಲ ಕಾರ್ಖಾನೆ ಕಂಟಿನ್ಯೂ ನಾವು ಬರೀ ಹಿಂಗೆ ಅಪೋಸ್ ಮಾಡ್ಕೊತವ್ರು ಆಗಲ್ಲ ಸರ್. ಅವರು ನಾವು ಅಣ್ತಂದಿರದಂಗೆ. ಬಟ್ ಏನು ತಪ್ಪದ ಅದು ಜಿಲ್ಲಾಧಿಕಾರಿಗೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕು, ಹೊಸಮಂದಿ ಕಲಿಬೇಕು, ಅದಕ್ಕೆ ಸಮಸ್ಯೆ ಪರಿಹಾರ ಮಾಡ್ಬೇಕು ರೀ. ಈಗ ನೋಡಿ ಚಿಂಚೋಳಿ ಕಾರ್ಖಾನೆದು ಈಗ ಇಲ್ಲಿ ತನಕ ಅವರು 2,550 ರೂಪಾಯಿ ಕೊಟ್ಟರೆ ಟೋಟಲಿ ಅವರು 29 + 50 3,000 ಕೊಡಬೇಕು. ಏನು ರೀ ಡಿಫ್ರೆನ್ಸ್ ಅಮೌಂಟ್ ಕೇಳಿದ್ರೆ ಇಲ್ಲ ಸರ್, ಸ್ವಲ್ಪ ದಿವಸ ಹಾಕ್ತೀವಿ ಅಂತ ಅಲ್ಲತ್ತಾರ ಸರ್. ಈ ಉಳ್ಕಿದವ್ರ ಕಾರ್ಖಾನೆ ಜಿಲ್ಲೆದಾಗ 5 ಕಾರ್ಖಾನೆ ಅವ್ರಿ, ಒಂದು ತಿಂಗಳೈತಿ ಚಾಲು ಆಗಿ ಇನ್ನೂ ತನಕ 1 ಪೈಸೆ ಯಾರೂ ಹಾಕಿಲ್ಲ. ಅದಕ್ಕೆ ನಾಳೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕಾರ್ಖಾನೆ ಕರಿಬೇಕು. ದಯವಿಟ್ಟು ಕಾನೂನಿನ FRP ಪ್ರಕಾರ ಹೆಂಗದ ಅಂದ್ರೆ 15 ದಿವಸ ಆಲ್ಮೇಲೆ ಕೊಟ್ರಪ್ಪ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ 15% ಬಡ್ಡಿ. 2.5 ಇಯರ್ಸಿಂದ ಫಂಡೇ ಬಂದಿಲ್ಲ ಸರ್. ಬಂದಿದ್ದು 2 ಕೋಟಿ ಅಂತ ತಾವೇ ಕೊಟ್ಟಿದ್ದೀರಾ. 2 ಕೋಟಿದಲ್ಲೂ ಕೂಡ ಬರೀ 66 lakhs ಅಷ್ಟೇ ಬಿಡುಗಡೆ ಆಗಿದೆ ಸರ್. ಇನ್ನೂ 1,34 lakhs ಹಂಗೆ ಬಾಕಿ ಇದೆ ಸರ್. ನಾವು ರಿಕ್ವೆಸ್ಟ್ ಮಾಡೋದು ಒಂದೇ ಸರ್, ನಮ್ಮದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಸರ್. ಅದಕ್ಕೆ ದಯವಿಟ್ಟು SCP ಹಣ ಕೊಡಿ ಸರ್. ಕಾಲನಿ ಡೆವಲಪ್ಮೆಂಟ್ ಮಾಡೋಕ್ಕೆ ನಮಗೂ ಅವಕಾಶ ಸಿಗುತ್ತೆ. ಮತ್ತು ಅದೇ ರೀತಿ ಸರ್ ಅದು ಪ್ರಗತಿ ಕಾಲನಿ ಇದು 2021-22
ಕೆಲಸನೂ ಆಗಿತ್ತು, 5 crores ಅಲ್ಲಿ ಕೆಲಸನೂ ಆಗಿದೆ, 33% ಬಿಡುಗಡೆನೂ ಆಗಿದೆ. ಇನ್ನೂ ಬಾಕಿ ಇರೋದು ದುಡ್ಡು ಹಂಗೆ ಬಾಕಿ ಇದೆ ಸರ್. ಕಾಂಟ್ರಾಕ್ಟರ್ ಕೆಲಸ ಮಾಡಿ ಪಾಪ ಅವರು ಕಂಗಾಲಾಗಿದ್ದಾರೆ ಸರ್. ಅವ್ರು ದಿನ ಬಂದು ನಮ್ಮ ಹತ್ರ ಕೇಳ್ತಾರೆ ಬಿಲ್ ಆಗ್ತಿಲ್ಲ ಅಂತ. ನಾವು ಸುಮಾರು ಸಾರಿ ಬಂದಿದ್ದೀವಿ, ಕಮಿಷನರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಆದಷ್ಟು ಬೇಗ ಇದು ಆಗ್ಬೇಕು ಸರ್. ಮತ್ತೆ ಅದು ಪ್ರಧಾನ ಮಂತ್ರಿ ಆದರ್ಶ್ ಗ್ರಾಮ್ ಯೋಜನೆಯಲ್ಲಿ ಅದು ಕೂಡ ಸರ್ 20 lakhs ಕಾಮಗಾರಿ, ಇದು 40 lakhs ಕಾಮಗಾರಿಗೆ 50% 20 lakhs ಆಲ್ರೆಡಿ ಬಿಡುಗಡೆ ಆಗಿದೆ ಸೆಂಟ್ರಲ್ ಗೌರ್ಮೆಂಟಿಂದ. 20 lakhs ನಿಮ್ಮ ಕಡೆಯಿಂದ ಬಿಡುಗಡೆ ಆಗ್ಬೇಕು ಸರ್. ಅದು ಆದಷ್ಟು ಬೇಗ ಮಾಡಿದ್ರೆ ಅನುಕೂಲ ಆಗುತ್ತೆ. ಅದನ್ನು ಸಹ ಚಂದ್ರರಾಜು ಅವರು ವರದಿ ಮಾಡಿಕೊಂಡಿದ್ದು 26/11/2022 ಆದೇಶದಲ್ಲಿ 26/11/2022 ವರದಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಚಂದ್ರರಾಜು ಅವರದ್ದು ಪೋಸ್ಟೇ ಇಲ್ಲ. ಆದ ನಂತರ ಒಂದು ಮಾಡಿಫಿಕೇಶನ್ ಆರ್ಡರ್ ಬರುತ್ತೆ 6/12 ಮಾಡಿಫಿಕೇಶನ್ ಆರ್ಡರ್ ಪ್ರಕಾರ ಇವರು ಬುದ್ಧಿ ಬರ್ತಿದ್ರು ಅಂತ ಹೇಳಿ ಹೇಳ್ತಾರೆ. ಮಾನ್ಯ ಮುಖ್ಯ ಅಧಿಕಾರಿಗಳು ನನ್ನನ್ನು ರಿಲೀವ್ ಮಾಡದಿರೋದ್ರಿಂದ ಒಂದು ನಿಮಿಷ ಇದನ್ನು ತಾವು ನೋಡ್ಬೋದು. ಈ ಅಟೆಂಡೆನ್ಸ್ ಅಲ್ಲಿ 15ನೇ ತಾರೀಕು ಆರ್ಡರ್ ಆಗಿದೆ. ಈ 15ನೇ ತಾರೀಕು ಆರ್ಡರ್ ಆಗಿದೆ. ಈ 15ನೇ ತಾರೀಕು ಆರ್ಡರ್ಲಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನು ತಾವು ನೋಡ್ಬೋದು. ಇರ್ಲಿ ಬಿಡು, ಅದ ನನ್ನ ವರ್ಷ ನೀನ್ ಹೇಳಪ್ಪ, ನನ್ನ ವರ್ಷ ಹೇಳ್ತೀನಿ, ಆಮೇಲೆ ನೀನ್ ಹೇಳೋದೇ ಬಿಡು. ಈಗ 15ನೇ ತಾರೀಕು ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. 15ನೇ ತಾರೀಕು ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಆದೇಶದಲ್ಲಿ ಒಂದಿದೆ, ಅದನ್ನು ನೋಡ್ಬೋದು. ಏನಂತ ಆದೇಶ ಹೇಳ್ತಾನೆ, behalf of both the parties, the concern of the applicant, submit that applicant has not been relieved till today and he is working there only. ಅಂದ್ರೆ ಅವನು ಅದನ್ನ ಅಲ್ಲೇ ವರ್ಕ್ ಮಾಡ್ತಾ ಇದ್ದ. Considering the submission made of both parties. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಂತ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.